ಸೋದರಿಯರು ಚಂದ್ರಾವಳಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಈಗ ಚಂದನ ಬರವಣಿಗೆಯ ನಮಸ್ಕಾರ. ನನ್ನ ಹೆಸರು ಉಮಾ. ನಾನು ವಿಶ್ವಂ ಟ್ರಸ್ಟ್ನ ಸದಸ್ಯೆ. ನಾವು ಈ ಒಂದು ಟ್ರಸ್ಟ್ನ ಮೂಲಕ ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾಗಿರುವಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಏನದು ಅಂತ ಹೇಳಿದ್ರೆ ಗರ್ಭ ಸಂಸ್ಕಾರ ಅಂತ. ನಮ್ಮ ಟ್ರಸ್ಟ್ನ ಅಂಡರಲ್ಲಿ ತುಂಬ ಸರ್ವಿಸ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದರಲ್ಲಿ ನನಗೆ ತುಂಬ ಹಿಡಿಸಿರುವಂಥದ್ದು ಅಂದರೆ ಗರ್ಭ ಸಂಸ್ಕಾರ ಅಂತ. ಏನಿದು ಗರ್ಭ ಸಂಸ್ಕಾರ ಅಂತ ಹೇಳಿದ್ರೆ ಗರ್ಭದಲ್ಲಿರುವಂತಹ ಮಗುವಿಗೆ ಸಂಸ್ಕಾರಗಳನ್ನು ಕೊಟ್ಟು ಒಂದು ಉತ್ತಮವಾಗಿರುವಂತಹ ಜೀವನವನ್ನು ಆ ಮಗುವಿಗೆ ಧಾರೆ ಇರುವಂಥದ್ದು. ಹಾಗಾದರೆ ಗರ್ಭ ಸಂಸ್ಕಾರ ಎಲ್ಲರೂ ಮಾಡಬಹುದಾ? ಹೌದು, ಗರ್ಭವತಿ ಇರುವಂತಹ ತಾಯಂದಿರೆಲ್ಲರೂ ಇದರ ಬಗ್ಗೆ ಮಾಹಿತಿಯನ್ನು ಪಡಿಬಹುದು. ಈ ಒಂದು ಗರ್ಭ ಸಂಸ್ಕಾರ ಅಂತ ಹೇಳಿದ್ರೆ ಗರ್ಭದಲ್ಲಿ ಇರುವಂತಹ ಮಗುವಿಗೆ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಒಂದು ಅದ್ಭುತವಾಗಿರುವಂತಹ ಜೀವನವನ್ನು ಕೊಡುವಂಥದ್ದು. ಈ ಒಂದು ಗರ್ಭ ಸಂಸ್ಕಾರ ಅನ್ನುವಂಥ ಪದ ಮಹಾಭಾರತದಲ್ಲೂ ಕೂಡ ನಾವು ನೋಡ್ತೇವೆ. ಎಲ್ಲಿ ಅಂತ ಹೇಳಿದ್ರೆ ಅಭಿಮನ್ಯು ತಾನು ತನ್ನ ಗರ್ಭದಲ್ಲಿ ಅಂದರೆ ತಾನು ತನ್ನ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆಯೇ ಅವನು ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು ಅನ್ನುವಂಥದ್ದನ್ನು ಕಲ್ತ್ಕೊಳ್ತಾನೆ. ಅದೇ ರೀತಿ ನಾವು ಇನ್ನೂ ಒಂದು ಘಟನೆಯನ್ನು ಕೂಡ ನಾವು ನೋಡಬಹುದು. ಏನು ಅಂತ ಹೇಳಿದ್ರೆ ಭಕ್ತ ಪ್ರಹ್ಲಾದ. ತಂದೆ ರಾಕ್ಷಸ ಆಗಿರ್ತಾನೆ, ಮಗ ಯಾತಕ್ಕೆ ಭಕ್ತ ಆಗ್ತಾನೆ ಅಂತ ಪ್ರಶ್ನೆ ಮಾಡ್ಬೋದು, ಹೌದಲ್ವಾ? ಈಗ ನಾವೆಲ್ಲ ಕಡೆ ನೋಡ್ತೀವಿ, ತಂದೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಮಗು ಬಿಸ್ನೆಸ್ ಮ್ಯಾನ್ ಆಗುತ್ತೆ. ತಂದೆ ಡಾಕ್ಟರ್ ಆಗಿರ್ತಾರೆ, ಮಗು ಡಾಕ್ಟರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ರಾಕ್ಷಸನ ಮಗ ರಾಕ್ಷಸ ಆಗಬೇಕಲ್ವಾ? ಅದು ಹೆಂಗೆ ಆ ಮಗು ಭಕ್ತ ಆಗ್ಬಿಟ್ಟ? ಅದು ಯಾರೋ ಆ ತಂದೆಯ ಶುದ್ಧ ವೈರಿ ಆಗಿರುವಂತಹ ಶ್ರೀ ವಿಷ್ಣುವಿನ ಭಕ್ತನಾಗ್ತಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗರ್ಭ ಸಂಸ್ಕಾರ. ಅದರ ಜೊತೆಗೆ ಇದು ಪುರಾಣಗಳಾಗೋಯ್ತು. ಹಾಗಾದರೆ ನಮಗೆ ಇವಾಗ ಏನು ಸದ್ಯದ ಬಗ್ಗೆ ಮಾತಾಡಿ ಅಂತ ನೀವು ಪ್ರಶ್ನೆ ಕೇಳಬಹುದು. ಈಗ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಹಿಂದೂ ರಾಷ್ಟ್ರವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರ ಒಂದು ಜನ್ಮಕ್ಕೆ ಕಾರಣ ಕೂಡ ಅವರ ತಾಯಿ. ಏನು ಅಂತ ಯಾತಕ್ಕೆ ಅಂದರೆ ಅವಳು ಕಂಡಂತಹ ಕನಸು ಅಖಂಡ ಹಿಂದೂ ಭಾರತ, ನನ್ನ ಭಾರತ ದೇಶ ಅಖಂಡ ಹಿಂದೂ ರಾಷ್ಟ್ರವಾಗಿರಬೇಕು ಅನ್ನುವಂಥ ಕನಸನ್ನು ಕಂಡಿರ್ತಾಳೆ ತಾಯಿ ಜೀಜಾಬಾಯಿ. ಅದರ ಒಂದು ಕನಸಿನ ಒಂದು ಪ್ರತಿಫಲವನ್ನು ನಾವು ಇವತ್ತೂ ಸಹ ನೋಡ್ತಾ ಇದ್ದೇವೆ. ನೋಡಿ, ಒಂದು ಹೆಣ್ಣು
ಕಂಡಂತಹ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿದ್ರೆ ಅವಳು ಅದನ್ನು ಕಾರ್ಯರೂಪಕ್ಕೆ ತಂದಿರುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಗರ್ಭ ಸಂಸ್ಕಾರದ ಮೂಲಕ. ಅದೇ ರೀತಿ ಈಗ ನಾವು ಕೂಡ ನೋಡ್ತೇವೆ ಎಲ್ಲ ಕಡೆ ಈಗಿನ ಒಂದು ಗರ್ಭವತಿ ಮಾತೆಯರು ಏನು ಮಾಡ್ತಾ ಇದ್ದಾರೆ, ತುಂಬ ಕೆಲಸಗಳು ಜಾಬ್ ಎಲ್ಲ ಜಾಯ್ನ್ ಆಗಿರ್ತಾರೆ, ತುಂಬ ಕೆಲಸಗಳಿರುತ್ತೆ, ಆ ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆಗೆ ಮನೆದು ಕೂಡ ಕೆಲಸ ನೋಡಬೇಕು, ಅವ್ರದ್ದು ಬೇರೆ ಏನಾದರೂ ಓದೋದೇನಾದರೂ ಇರುತ್ತೆ ಅದನ್ನು ನೋಡಬೇಕು, ಅದೆಲ್ಲ ಸ್ಟ್ರೆಸ್ನ ಮೂಲಕ ಆ ಮಗುವನ್ನು ಪಡ್ಕೊಳ್ತಾರೆ. ಆ ಮಗು ನಾವು ನೋಡ್ತಾ ಇರ್ತೀವಿ ಎಲ್ಲ ಕಡೆ ಏನು ಫಿಸಿಕಲಿ ಇಲ್ಲ ಅಂತಂದು ಹೇಳಿದ್ರೆ ಮೆಂಟಲಿ ಚಾಲೆಂಜಿಂಗ್ ಆಗಿರುವಂಥ ಮಕ್ಕಳು ಹುಟ್ಟಿರ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಆ ಮಗು ಇರಬೇಕಾದ್ರೆ ತಾಯಿ ಪಟ್ಟಂತಹ ಕಷ್ಟ ಆ ಒಂದು ಮಗುವಿನ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಕಷ್ಟದ ಒಂದು ಪ್ರತಿಫಲ ಹೀಗಿರುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ತನ್ನ ಒಂದು 9 ತಿಂಗಳನ್ನು ಒಳ್ಳೆಯ ರೀತಿಯ ಅವಳು ಜೀವನವನ್ನು ನಡೆಸಿದರೆ ಒಂದು ಅದ್ಭುತವಾಗಿರುವಂಥ ಮಗುವನ್ನು ಪಡ್ಕೋಬೋದು ಅಲ್ವಾ, ಹೌದಲ್ವಾ? ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಮನೆಗೂ ತಲುಪಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ವಿಶ್ವಂ ಟ್ರಸ್ಟ್ನ ಸದಸ್ಯರೆಲ್ಲರೂ ಕಷ್ಟಪಟ್ಟು ಎಲ್ಲ ತಾಯಂದ್ರಿಗೆ ಗರ್ಭ ಸಂಸ್ಕಾರದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು SNP ತಂಡದ ವತಿಯಿಂದ ನಡೆದಿರುವಂತಹ ಸೀತಾ ಸೀಮಂತ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಅದ್ಭುತವಾಗಿರುವಂತಹ ಅವಕಾಶ ಸಿಕ್ಕಿದೆ. ಇಲ್ಲಿ ಬಂದಿರುವಂತಹ ಗರ್ಭವತಿ ಮಾತೆಯರಿಗೆ ಗರ್ಭ ಸಂಸ್ಕಾರದ ಮಾಹಿತಿಯನ್ನು ಕೊಡೋದಕ್ಕೆ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು SNP ತಂಡಕ್ಕೆ ಚಿರಋಣಿ, ನಮ್ಮ ಚಕ್ರವರ್ತಿ ಸುಲಿಬೆಲೆ ಅಣ್ಣವ್ರಿಗೂ ಸಹ ನಾನು ಚಿರಋಣಿ. ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಈ ಚಂದನ ಬಡಾವಣೆಯ ಚಂದನ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಮಾಡಿರುವಂಥ ಶ್ರದ್ಧಾಪೂರ್ಣವಾದಂಥ ಕಾರ್ಯಕ್ರಮ, ಮಾತೆಯರಿಗೆ ಮಡಿಲು ತುಂಬುವಂಥ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ. ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಯಾಷನ್ ರೀತಿಯಲ್ಲಿ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ನಾವು ಇದನ್ನು ಸಂಸ್ಕಾರಯುಕ್ತವಾಗಿ ಶ್ರದ್ಧಾಪೂರ್ಣವಾಗಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ಸಮಾಜಕ್ಕೆ ದಿಕ್ಕನ್ನು ಕೊಡುವಂಥದ್ದು ಮತ್ತು ಸಮಾಜಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ಮಾಡುವಂಥ ಮಹತ್ತರವಾದಂಥ ಒಂದು ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮ ಆಗಿದೆ. ಹೀಗಾಗಿ ನಾವು ಹೆಚ್ಚೆಚ್ಚು ಈ ರೀತಿಯ ಕಾರ್ಯಕ್ರಮಗಳ ಮುಖೇನ ನಮ್ಮ ಮುಂದಿನ ರಾಷ್ಟ್ರದ ಭವಿಷ್ಯದ ಈ ಒಂದು ಕೂಸುಗಳು ಏನಿದೆ ಅವು ಸಂಸ್ಕಾರಯುಕ್ತವಾಗಿ ತಾಯಿಯ ಗರ್ಭದಲ್ಲಿ ಇರೋವಾಗಲೇ ಯಾವ ರೀತಿಯ ಸಂಸ್ಕಾರ ಅದಕ್ಕೆ ಸಿಗಬಹುದು ಅನ್ನೋಂಥದ್ದನ್ನು ಉದಾಹರಣೆ ಸಮೇತ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳ ಸಮೇತ ಇವತ್ತಿನ ದಿವಸ ಈ ಕಾರ್ಯಕ್ರಮ ಏರ್ಪಾಡು ಮಾಡಿರುವಂಥದ್ದು. ಇದರಿಂದಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯತೆ, ನಮ್ಮ ಭಾರತೀಯ ಮಕ್ಕಳ ಒಂದು ಸಂಸ್ಕಾರಯುಕ್ತ ಜೀವನ ಪದ್ಧತಿ ಮತ್ತು ರಾಷ್ಟ್ರಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ತಯಾರು ಮಾಡುವಂಥ ಒಂದು ಪೂರ್ವಭಾವಿ ಕಾರ್ಯಕ್ರಮ ಇದು. ಹೀಗಾಗಿ ಇದೊಂದು ಫ್ಯಾಷನ್ ಅಲ್ಲ, ಒಂದು ಶ್ರದ್ಧಾ ಭಕ್ತಿಪೂರ್ಣ ಕಾರ್ಯಕ್ರಮ ಮತ್ತು ಸಮಾಜಕ್ಕೆ ಒಂದು ಕಲ್ಪನೆಯನ್ನು ಕೊಡುವಂಥ ಕಾರ್ಯಕ್ರಮ. ಹಾಗೆ ಆ ಕಲ್ಪನೆಯಲ್ಲಿ ಮಾತೆ ಕೂಡ ತನ್ನ ಗರ್ಭದಲ್ಲಿರುವಂಥ ಶಿಶು ಯಾವ ರೀತಿ ದೇವಸ್ಥಾನದ ಗರ್ಭಗುಡಿನಲ್ಲಿ ದೇವರ ಇರ್ತಾನೆ, ಅದೇ ರೀತಿ ಮಾತೆಯ ಗರ್ಭದಲ್ಲಿ ಇರುವಂಥ ಶಿಶು ಕೂಡ ದೇವರ ಸಮಾನ. ಅದಕ್ಕೋಸ್ಕರ ದೈವ ಸಂಸ್ಕಾರ ಸಿಗಬೇಕು, ಮಾತೃ ಸಂಸ್ಕಾರ ಸಿಗಬೇಕು, ರಾಷ್ಟ್ರ ಸಂಸ್ಕಾರ ಸಿಗಬೇಕು, ಧರ್ಮ ಸಂಸ್ಕಾರ ಸಿಗಬೇಕು. ಅದಕ್ಕೋಸ್ಕರ ಇಂದು ಈ ರೀತಿಯ ವ್ಯವಸ್ಥಿತ ಕಾರ್ಯಕ್ರಮವನ್ನು ನಾವು ಇಂದಿನ ಚಂದನ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಬಹಳ ಶ್ರದ್ಧಾಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ರೀತಿಯ ನಮ್ಮ ಬಂಧು ಬಾಂಧವರಿಗೆ, ಮಾತೆಯರಿಗೆ ಖಂಡಿತ ಅನಂತ ಧನ್ಯವಾದಗಳು. ನನ್ನ ಹೆಸರು ಪೂರ್ಣಿಮಾ ಅಂತ. ಸೊ ನಾನು ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಬೆಳಕು ಟೀಮಿಂದ ನಾವಿವತ್ತು ಸೀತಾ ಶ್ರೀಮಂತ ಕಾರ್ಯಕ್ರಮ 10 ಮಂದಿ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಇವತ್ತು ಇದು ಯಶಸ್ವಿಯಾಗಿ ನಡೀತಾ ಇದೆ. ಸೊ ಎಷ್ಟೋ ಹೆಣ್ಮಕ್ಳಿಗೆ ಇದು ಭಾಳ ಬಹುಮುಖ್ಯವಾದ ಘಟಕ ಆಗಿರುತ್ತೆ. ಅವರು ಆಸೆ ಪಟ್ಟು ಶ್ರೀಮಂತ ಮಾಡ್ಕೋಬೇಕು ಅಂದರೂ ಮನೆ ಕಡೆ ಅಥವಾ ಗಂಡನ ಮನೆ ಕಡೆ ಅನುಕೂಲ ಇರೋದಿಲ್ಲ. ಆದರೂ ಇದಂಥ ಸಮೂಹ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇರೋದು, ಇಂಥ ಒಳ್ಳೆ ಆಯೋಜನೆ ಇಟ್ಕೊಂಡಿರೋದು ಭಾಳ ಖುಷಿ ಆಗ್ತಾ ಇದೆ. ನಮ್ಮಲ್ಲೂ ಇನ್ನೂ ಮಾನವೀಯತೆ ಇನ್ನೂ ಮೆರೀಲಿ, ಇನ್ನಷ್ಟು ಜನ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ಳಿ, ಹಾಗೆ ಇನ್ನಷ್ಟು ಜನ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿ ಅಂತ ಹೇಳಿ ನಾನು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಈ ಗಣೇಶ ದೇವಸ್ಥಾನದ ಸನ್ನಿಧಿಯಲ್ಲಿ ತಂದೆ ಆಶೀರ್ವಾದ ತಗೊಂಡು ಇಂಥ ಒಳ್ಳೆ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಈ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿ ನಿಂತು ನಡೆಸ್ಕೊಡ್ತಾ ಇರೋರಿಗೆ
ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.